ಚಿನ್ನು ಜಿಂಕೆಯ ಗುಪ್ತ ಜಲಪಾತದ ಸಾಹಸ. ಒಂದು ದಟ್ಟವಾದ ಹಸಿರು ಕಾಡಿನಲ್ಲಿ ಚಿನ್ನು ಎಂಬ ಮುದ್ದಾದ ಜಿಂಕೆ ವಾಸಿಸುತ್ತಿತ್ತು. ಚಿನ್ನು ತುಂಬಾ ಸ್ನೇಹಪರವಾಗಿತ್ತು. ಅದರ ಆಪ್ತ ಸ್ನೇಹಿತರು ಬಿಳಿಮೊಲ, ಕುಚೋದ್ಯದ ಕೋತಿ ಮತ್ತು ಹಸಿರು ಗಿಳಿ. ಒಂದು ದಿನ ಬೆಳಿಗ್ಗೆ ನಾಲ್ವರು ಕಾಡಿನಲ್ಲಿ ಆಟವಾಡುತ್ತಿದ್ದರು. ಆಗ ಕಾಡಿನ ಮಧ್ಯಭಾಗದಿಂದ ವಿಚಿತ್ರವಾದ ಬಂಗಾರದ ಬಣ್ಣದ ಬೆಳಕು ಕಾಣಿಸಿತು. ಅದು ಏನಿರಬಹುದು ಎಂದು ಚಿನ್ನು ಆಶ್ಚರ್ಯದಿಂದ ಕೇಳಿತು. ಕುತೂಹಲಗೊಂಡ ಸ್ನೇಹಿತರೆಲ್ಲರೂ ಆ ಬೆಳಕಿನ ಕಡೆಗೆ ನಡೆದರು. ಸ್ವಲ್ಪ ದೂರ ಹೋದ ನಂತರ ಒಂದು ದೊಡ್ಡ ಹಳೆಯ ಮರದ ಕೆಳಗೆ ಹೊಳೆಯುತ್ತಿದ್ದ ಪುರಾತನ ನಕ್ಷೆ ಕಂಡುಬಂತು. ಗಿಳಿ ನಕ್ಷೆಯನ್ನು ನೋಡಿ, ಇದು ಯಾವುದೋ ಗುಪ್ತ ಸ್ಥಳದ ನಕ್ಷೆಯಂತೆ ಕಾಣುತ್ತಿದೆ ಎಂದಿತು. ಎಲ್ಲರೂ ಸೇರಿ ನಕ್ಷೆಯನ್ನು ಗಮನದಿಂದ ನೋಡಿದರು. ಅದರಲ್ಲಿ ಕಾಡಿನ ಒಳಗೆ ಅಡಗಿರುವ ಒಂದು ಗುಪ್ತ ಜಲಪಾತದ ಗುರುತು ಇತ್ತು. ಚಿನ್ನು ಮತ್ತು ಅದರ ಸ್ನೇಹಿತರು ಆ ಜಲಪಾತವನ್ನು ಹುಡುಕಲು ಹೊರಟರು. ಅವರು ಕಾಡಿನ ಸಣ್ಣ ದಾರಿಗಳಲ್ಲಿ ನಡೆದು ಮರದ ಸೇತುವೆಗಳನ್ನು ದಾಟಿ ಚಿಕ್ಕ ಗುಡ್ಡಗಳನ್ನು ಹತ್ತಿದರು. ದಾರಿಯಲ್ಲಿ ಹಲವು ಸವಾಲುಗಳು ಬಂದರೂ ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಿದರು. ಕೊನೆಗೆ ಅವರು ಒಂದು ದೊಡ್ಡ ಬಂಡೆಯ ಹಿಂದೆ ತಲುಪಿದರು. ಅಲ್ಲಿ ನಕ್ಷೆಯಲ್ಲಿ ತೋರಿಸಿದಂತೆಯೇ ಅದ್ಭುತವಾದ ಗುಪ್ತ ಜಲಪಾತ ಇತ್ತು. ಜಲಪಾತದ ನೀರು ಸ್ಫಟಿಕದಂತೆ ಸ್ವಚ್ಛವಾಗಿತ್ತು. ನೀರಿನ ಹನಿಗಳ ನಡುವೆ ಸುಂದರವಾದ ಮಳೆಬಿಲ್ಲು ಮೂಡಿತ್ತು. ಸ್ನೇಹಿತರೆಲ್ಲರೂ ತುಂಬಾ ಸಂತೋಷಪಟ್ಟರು. ಅವರು ಜಲಪಾತದ ಬಳಿ ಆಟವಾಡಿದರು, ನೀರಿನಲ್ಲಿ ಕುಣಿದರು ಮತ್ತು ಸುಂದರ ದೃಶ್ಯವನ್ನು ಆನಂದಿಸಿದರು. ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಚಿನ್ನು ಹೇಳಿತು, ನಿಜವಾದ ಖಜಾನೆ ಈ ಜಲಪಾತವಲ್ಲ, ನಮ್ಮ ಸ್ನೇಹ ಮತ್ತು ಒಗ್ಗಟ್ಟು. ಎಲ್ಲರೂ ನಗುತ್ತಾ ಒಪ್ಪಿಕೊಂಡರು. ಆ ದಿನದಿಂದ ಅವರು ಇನ್ನಷ್ಟು ಒಳ್ಳೆಯ ಸ್ನೇಹಿತರಾದರು. ನೀತಿ: ಒಗ್ಗಟ್ಟು ಮತ್ತು ಸ್ನೇಹ ಇದ್ದರೆ ಯಾವುದೇ ಸಾಹಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು.